ಯೂಟ್ಯೂಬಲ್ಲಿ ಇವತ್ತು ಎಲ್ಲ ಒಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ಆ್ಯಕ್ಷನ್ ರಿಕ್ವೆಸ್ಟೆಡ್ ಅಂತ ಅಂದ್ಬಿಟ್ಟು ಈ ಥರದೊಂದು ಮೇಲ್ ಕಳಿಸಿದ್ದಾರೆ. ಈ ಒಂದು ಮೇಲು ತುಂಬ ಇಂಪಾರ್ಟೆಂಟ್ ಮೇಲು ಗೈಸ್. ಇದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅರ್ನಿಂಗ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು. ಆಯಿತಾ? ತುಂಬ ಜನ ಇದನ್ನು ನೋಡಿ ಭಯ ಪಟ್ಕೊಂಡು ಯಾಕೆ ಬೇಕಪ್ಪ ನಮಗೇನು ಸುಮ್ಮನಾಗವ್ರೆ. ನಾನು ರಿಯಲಾಗಿ ಹೇಳ್ತಾವೆ ನೋಡಿ, ನಿಮ್ಮ ಚಾನಲ್ ಅರ್ನಿಂಗ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಈ ಮೇಲ್ ತುಂಬ ಮುಖ್ಯ. ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಅಂತ. ಒಂದು ಸೆಟ್ಟಿಂಗ್ ಇದೆ, ಅದು ನಾನು ಮಾಡ್ಕೊಳ್ಳಿ ಅಷ್ಟೇ, ಏನೂ ಇಲ್ಲ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ, ಎದುರುಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾವನಿ ಪ್ರತಿದಿನ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನಾಟ್ ಸಬ್ಸ್ಕ್ರೈಬ್ ಇಂದ ನೋಡ್ತಾ ಇದ್ದೀರಾ. ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕ್ತಾಯಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಯಿತಾ? ಏನು ಎಲ್ಲ ವೀಡಿಯೋನೂ ನೋಡಬೇಡಿ, ಇಂತಿಂಥವು ಇಂಪಾರ್ಟೆಂಟ್ ವೀಡಿಯೋ ಮಾಡಿದಾಗ ಮಿಸ್ ಮಾಡ್ಕೊಳ್ತೀರಾ ತುಂಬ ಜನ, ಅದಕ್ಕೋಸ್ಕರ. ಆಯಿತಾ? ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಎಸ್ ಗೈಸ್, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಆ್ಯಕ್ಷನ್ ರಿಕ್ವೆಸ್ಟೆಡ್ ಸ್ಟ್ಯಾಂಡ್ ಔಟ್ ಫಾರ್ ಪೊಟೆನ್ಷಿಯಲಿ ಮೋರ್ ಅರ್ನಿಂಗ್ ಆಪರ್ಚುನಿಟೀಸ್ ಅಂತ ಅಂದ್ಬಿಟ್ಟು ಈ ಥರದೊಂದು ಮೇಲ್ ಬಂದಿದೆ. ಇಲ್ಲಿ ಕೆಳಗಡೆ ಅವರು ಕೊಟ್ಟಿದ್ದಾರೆ, ಹಾಯ್ ಲಕ್ಕಿ ಲಿಕೇಶಸ್, ವಿ ಆರ್ ಲಾಂಚಿಂಗ್ ಎ ನ್ಯೂ ಫೀಚರ್ ದಟ್ ಅಲೌಸ್ ಯು ಟು ಶೇರ್ ಚಾನಲ್ ಆ್ಯಂಡ್ ಆಡಿಯನ್ಸ್ ಡೇಟಾ ಟು ಪೊಟೆನ್ಷಿಯಲಿ ಬಿ ಡಿಸ್ಕವರ್ಡ್ by advertisers and brands for more earning opportunities like higher revenue ads, brand deals and shopping affiliate offers ಅಂತ ಅಂದ್ಬಿಟ್ಟು ಒಂದು ತುಂಬ ಉದ್ದ ಮೆಸೇಜ್ನ ಈ ಥರ ನನಗೆ ಕಳಿಸಿದ್ದಾರೆ. ನನಗೆ ಅಂತಲ್ಲ, ಯಾರು ಯೂಟ್ಯೂಬ್ ಚಾನಲಲ್ಲಿ ಇದೇ ಯೂಟ್ಯೂಬ್ ಚಾನಲ್ಲು ತುಂಬ ಜನಕ್ಕೆ ಇದು ಬಂದಿದೆ. ಆಯಿತಾ? ಸದ್ಯಕ್ಕೆ ಈ ಮೇಲ್ ಬಂದಿರೋರು ಮಾತ್ರ ನೀವು ಇದನ್ನು ನನಗೆ ಹೇಳೋದನ್ನು ಆನ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂತಂದರೆ ಬರುತ್ತೆ, ವೆಯ್ಟ್ ಮಾಡಿ. ನೋಡಿ, ಈ ಒಂದು ಮೇಲಲ್ಲಿ ಏನಿದೆ ಅಂತಂದರೆ ನೀವೇನು ಭಯ ಪಡ್ಕೊಳ್ಳುವಂಥದ್ದು ಏನಿಲ್ಲ. ಬಟ್ ಮೇಲ್ನ ನೋಡಿದ್ರೆ ಆ್ಯಕ್ಷನ್ ರಿಕ್ವೆಸ್ಟೆಡ್ ಅಂತ ಇರೋದ್ರಿಂದ ಸ್ವಲ್ಪ ಚಾನಲ್ಗೇನು ಎಫೆಕ್ಟ್ ಆಗ್ತಾಯಿದೆ ಅನ್ನೋ ಥರ ಫೀಲ್ ಕೊಡುತ್ತೆ. ಬಟ್ ಆ ಥರದ್ದೆಲ್ಲ ಏನು ಭಯ ಪಡೋ ನೆಸೆಸಿಟಿ ಇಲ್ಲ. ಇದರಿಂದ ನಿಮಗೆ ಗುಡ್ ನ್ಯೂಸ್ ಇದೆ ಆ್ಯಕ್ಚುಲಿ. ಏನು ಅಂತಂದರೆ ಇವಾಗ ನಿಮ್ಮ ಅರ್ನಿಂಗ್ಸ್ ಡಬಲ್ ಆಗುತ್ತೆ. ಆಯಿತಾ? ಈಗ ಯೂಟ್ಯೂಬರು ಒಂದೇ ಒಂದು ಸೆಟ್ಟಿಂಗ್ನ ಆನ್ ಮಾಡೋಕ್ಕೆ ಹೇಳ್ತವ್ರೆ. ಆ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ತು ಅಂತಂದರೆ ಯೂಟ್ಯೂಬರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆ್ಯಕ್ಚುಲಿ ನಿಮ್ಮ ಒಂದು ರೆವಿನ್ಯೂನ ನಾವು ಡಬಲ್ ಮಾಡ್ತೀವಿ, ಹೈಯರ್ ರೆವಿನ್ಯೂ ಸಿಗುತ್ತೆ ನಿಮಗೆ. ಅಡ್ವರ್ಟೈಸ್ಮೆಂಟ್ಸ್, ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಲ್ಲ, ಆ ದುಡ್ಡು ನಿಮಗೆ ಜಾಸ್ತಿ ಸಿಗುತ್ತೆ ಇನ್ಮೇಲೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಪ್ರಮೋಷನ್ಸ್ಗಳು ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದನೇ. ಯೂಟ್ಯೂಬಲ್ಲಿ ಈಗ ಬ್ರ್ಯಾಂಡ್ ಕನೆಕ್ಟ್ ಅಂತ ಬಂದಿದೆ. ಆದ್ದರಿಂದ ಯೂಟ್ಯೂಬ್ ಅವರು ತುಂಬ ಬ್ರ್ಯಾಂಡ್ಸ್ಗಳ ಜೊತೆ ಲಿಂಕ್ ಇದ್ದಾರೆ. ಅದರಿಂದ ನಿಮಗೆ ಬ್ರ್ಯಾಂಡ್ ಕನೆಕ್ಷನ್ಸ್ಗಳು ಕೂಡ ನಿಮಗೆ ಸಿಗುತ್ತೆ, ಅಂದರೆ ಪ್ರಮೋಷನ್ಸ್ಗಳು ಸಿಗುತ್ತೆ ಯೂಟ್ಯೂಬ್ ವೀಡಿಯೋಗೆ. ಮತ್ತು ಶಾಪಿಂಗ್ ಅಫಿಲಿಯೇಟ್ ಆಫರ್ಸ್ಗಳು ಕೂಡ ನಿಮಗೆ ತುಂಬ ಸಿಗುತ್ತೆ. ಆ ಥರ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ಈ ಒಂದು ಸೆಟ್ಟಿಂಗ್ ಆನ್ ಮಾಡಿಕೊಂಡ್ರೆ. ಸೊ ಏನು ಸೆಟ್ಟಿಂಗು, ನಾವು ಯಾಕೆ ಆನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋದಾಯಿತು ಅಂತಂದರೆ, ನೋಡಿ, ನಮ್ಮ ಒಂದು ಚಾನಲಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅದೆಲ್ಲ ನಮಗೆ ಆಡಿಯನ್ಸ್ಗಳಿಗೂ ಕಾಣುತ್ತೆ, ಆಮೇಲೆ ಪ್ರಮೋಷನ್ಸ್ ಮಾಡಿಸ್ಬೇಕು ಅಂದವ್ರಿಗೂ ಕೂಡ ಕಾಣುತ್ತೆ. ಎಕ್ಸಾಂಪಲ್, ಇವಾಗ ವ್ಯೂಸು, ಲೈಕ್ಸು, ಕಮೆಂಟ್ಸು ಇದೆಲ್ಲ ನೀವು ನೋಡ್ಬೋದು, ನಾನು ನೋಡ್ಬೋದು. ಸಬ್ಸ್ಕ್ರೈಬರ್ಸು ನೀವು ನೋಡ್ಬೋದು, ನಾನು ನೋಡ್ಬೋದು. ನನ್ನ ಚಾನಲ್ಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ಸ್ ಬಂದಿದೆ, ನನ್ನ ಚಾನಲ್ ತೆಗೆದ್ರೆ ಎಲ್ಲ ನಿಮಗೆ ಕಾಣುತ್ತೆ. ಬಟ್ ಒಳಗಡೆ ಕೆಲವೊಂದಷ್ಟು ಇರುತ್ತಲ್ಲ, ಯಾವ ಥರ ರೀಚ್ ಆಗ್ತದೆ, ಯಾರ್ಯಾರು ನೋಡ್ತವ್ರೆ, ಎಷ್ಟು ಜನ ಗಂಡು ಮಕ್ಕಳು ನೋಡ್ತವ್ರೆ, ಎಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಇದು ಬೇಕಾಗಿರುತ್ತೆ ಬ್ರ್ಯಾಂಡ್ಸ್ಗಳಿಗೆ. ಆಯಿತಾ? ಅದಕ್ಕೋಸ್ಕರ ಈಗ ಈ ಥರದೊಂದು ಮೇಲ್ ಕಳಿಸಿರೋದು. ನೋಡಿ, ಇವಾಗ ನಾವು ಈ ಪರ್ಮಿಷನ್ನ ನಾವು ಇವಾಗ ಕೊಡಬೇಕು. ನಮ್ಮ ಚಾನಲ್ ಆ್ಯಕ್ಸಸ್ನ ಬ್ರ್ಯಾಂಡ್ಸ್ಗಳಿಗೆ ನಮ್ಮ ಚಾನಲ್ದು ನೋಡ್ಕೊಳ್ರಪ್ಪ ನೀವು ಅಂತ ಪರ್ಮಿಷನ್ ಕೊಡಬೇಕು. ಅದು ಕೊಟ್ಟರೆ ಅವ್ರು ಏನೇನು ನೋಡ್ಕೊತಾರೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಅದಾದಮೇಲೆ ಹೆಂಗೆ ಕೊಡೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ವಾಟ್ ಡೇಟಾ ವಿಲ್ ಬಿ ಶೇರ್ಡ್ ಅಂತ. ಸೊ ಇಲ್ಲಿ ಮೇಯ್ನಾಗಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದು ಚಾನಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ, ಇನ್ಕ್ಲೂಡಿಂಗ್ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್, ವ್ಯೂಸ್, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಅಂತ. ನೀವು ಇದನ್ನು ಈಗ ನಾನು ಹೇಳೋದನ್ನು ಆನ್ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ಚಾನಲ್ ಸ್ಟ್ಯಾಟಿಸ್ಟಿಕ್ಸ್ನ ನೋಡ್ಬೋದಾಗುತ್ತೆ. ಅಂದರೆ ನಿಮ್ಮ ಚಾನಲಲ್ಲಿ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ಸ್ ಬರ್ತಾಯಿದೆ, ಎಷ್ಟು ಕಮೆಂಟ್ಸ್ ಬರ್ತಾಯಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾಯಿದೆ ಅನ್ನೋದನ್ನ ನೀವು ಡೇಟಾನ ಶೇರ್ ಮಾಡ್ತಾಯಿದ್ದೀರಾ ಯೂಟ್ಯೂಬ್ ಅವ್ರ ಜೊತೆ ಮತ್ತು ಬ್ರ್ಯಾಂಡ್ಸ್ಗಳ ಜೊತೆ. ಆಯಿತಾ? ಸೊ ಇದು ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಎರಡನೇ ಪಾಯಿಂಟ್ ನೀವು ನೋಡ್ಬೋದು, ಆಡಿಯನ್ಸ್ ಬ್ರೇಕ್ ಡೌನ್ ಇನ್ಕ್ಲೂಡಿಂಗ್ ಯುವರ್ ಆಡಿಯನ್ಸ್ ಜೆಂಡರ್, ಜಿಯೋಗ್ರಫಿಕ್ಸ್ ಆ್ಯಂಡ್ ಏಜ್ ರೇಂಜಸ್ ಅಂತಿದೆ. ನೋಡಿ, ಇನ್ನೊಂದು ನಮಗಿಲ್ಲಿ ರೀಚ್ ಆಗುತ್ತೆ, ಅಂದರೆ ನಮ್ಮದು ಡೇಟಾ ಬ್ರ್ಯಾಂಡ್ಸ್ಗಳ ಕೈಲಿ ಹೋಗುತ್ತೆ. ಅದು ಇನ್ನೊಂದೇನಪ್ಪ ಅಂತಂದರೆ ಆಡಿಯನ್ಸ್ ಬ್ರೇಕ್ ಡೌನು. ಸೊ ಇಲ್ಲಿ ನಾವು ನಮ್ಮ ವೀಡಿಯೋಸ್ಗಳನ್ನ ಎಷ್ಟು ಜನ ಗಂಡು ಮಕ್ಕಳು ನೋಡ್ತಾ ಇದ್ದಾರೆ, ಎಷ್ಟು ಜನ ಹೆಣ್ಮಕ್ಳು ನೋಡ್ತಾರೆ ಅನ್ನೋ ಡೇಟಲ್ಸ್ ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಜಿಯೋಗ್ರಫಿಕ್ಸ್, ಎಲ್ಲೆಲ್ಲಿ ಅವರು ನೋಡ್ತಾ ಇದ್ದಾರೆ, ಯಾವ್ಯಾವ ಲೊಕೇಶನಲ್ಲಿ ನೋಡ್ತಾ ಇದ್ದಾರೆ, ಯಾವ ಕಂಟ್ರಿಗಳಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಡೇಟಾ ಶೇರ್ ಆಗುತ್ತೆ. ಆಮೇಲೆ ಆ ಜಿಯೋಗ್ರಫೀಸು ಆಯಿತಾ, ಜಿಯೋಗ್ರಾಫಿಕ್ಸ್ ಅಂದ್ಬಿಟ್ಟೆ ಓದಬೇಕಾದ್ರೆ ಆ ಕಟ್ಟು ಪೇಸ್ಟ್ ಮಾಡ್ಕೋತಾರೆ ಗೈಸ್ ಕೆಲವರು. ಆಯಿತಾ? ಅದೇನೇನೋ ಓದೋಕ್ಕೆ ಬರಲ್ಲ, ಅದು ಇದು ಅಂತ. ಅವೇನು ಅದು ಖುಷಿ ಸಿಗ್ತದ ಹಂಗೆ? ಅಲ್ಲೆಲ್ಲ ರಿಮೈಂಡ್ ಎತ್ತಾ ಇರ್ಬೇಕು ಹಿಂಗೆ. ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ನಾನು ಹಂಗೆಲ್ಲ ಇಲ್ಲ,
ಸುಮ್ಮನೆ ಕೇಳಿದವ್ರು ಬಿಡೋಕ್ಕದ್ದ. ಏನು ಗೊತ್ತಾ, ನಾವು ಹಿಂಗೆ ಓದ್ತಾ ಇರ್ತೀವಿ, ಏನೋ ಮಿಸ್ ಆಗ್ಬಿಟ್ಟಿರ್ತದೆ, ಅದು ಓದೋಕ್ಕೆ ಬರೋಲ್ಲ ಇವ್ನಿಗೆ ಅಂತಂತಾರೆ. ಏನಪ್ಪ ಇವ್ರು ಎಲ್ಲಿಂದ ಬರ್ತಾರೆ, ಅದಕ್ಕೆ ಅವ್ರಿಗೆ ಬೇಕು ಅಂತಲೇ ಹಿಂಗೆ ಮಾಡ್ತಾ ಇರೋದು ನಾನು. ಜೆಂಡರ್ಸು ಅಂತ ಹೇಳ್ಬಿಡ್ತೀನಿ ಇವಾಗ. ಸುಮ್ಮನೆ ಗೈಸ್ಗೇನು ತಮಾಷೆನ ನಾವು ಅಂತಂದರೆ ನನ್ನ ಅಜ್ಜಿ ಸುಮ್ಮನೆ ಕೇಳಿಕ ಬರ್ತಾರೆ ತರಲೆಗಳು. ಓಕೆ, ಜಿಯೋಗ್ರಫೀಸು ಅದೇ ಹೇಳಿದ್ನಲ್ಲ. ಆ್ಯಂಡ್ ಏಜ್ ರೇಂಜಸ್ಸು. ಸೊ ಏಜ್ ರೇಂಜಸಲ್ಲಿ ನಿಮಗೆ ನಿಮ್ಮ ಚಾನಲ್ನ ಯಾವ ಏಜವ್ರು ನೋಡ್ತಾ ಇದ್ದಾರೆ ಅನ್ನೋದು, ಅಂದರೆ 18 ವರ್ಷದವ್ರ, 16 ವರ್ಷದವ್ರ, ಈ ಥರ ಅದನ್ನು ಕೂಡ ಡೇಟಾ ಶೇರ್ ಆಗುತ್ತೆ. ಅದನ್ನು ಅವರು ಇಲ್ಲಿ ನೀಟಾಗಿ ಇದು ಕೂಡ ಶೇರ್ ಆಗುತ್ತೆ ಅಂತ ಹೇಳ್ತವ್ರೆ. ಈಗ 3ನೇದಕ್ಕೆ ಹೋಗ್ತಾ ಇದ್ದೀನಿ, ಯೂಟ್ಯೂಬ್ ಶಾಪಿಂಗ್ ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್. ಸೊ ನಾವು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಇವಾಗ ಯೂಟ್ಯೂಬ್ ಶಾಪಿಂಗ್ ಬಂದಿರೋದ್ರಿಂದ ಪ್ರಾಡಕ್ಟ್ಸ್ಗಳನ್ನ ಲಿಂಕ್ ಮಾಡ್ಬೋದು. ನಾವು ಲಿಂಕ್ ಮಾಡಿ ಎಷ್ಟು ವೀಡಿಯೋಸ್ಗಳು ಲಿಂಕ್ ಮಾಡಿದ್ದೀವಿ, ಅದು ಯಾವ ಥರ ರೀಚ್ ಆಗಿದೆ, ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ, ಯಾರ್ಯಾರು ಪರ್ಚೇಸ್ ಮಾಡಿಲ್ಲ, ಅಂದರೆ ಅದೊಂದು ಸಣ್ಣ ಡೇಟಾನ ಕೂಡ ತೆಗೆದು ನೋಡ್ತಾರಂತೆ ಬ್ರ್ಯಾಂಡ್ಸ್ಗಳು. ಸೊ ಈಗ ರೆಡಿ ಟು ಗೆಟ್ ಸ್ಟಾರ್ಟೆಡ್, ಅಫ್ಕೋರ್ಸ್ ರೆಡಿ ಆಯಿತಾ, ಯಾರಿಗೆ ತಾನೇ ರೆಡಿ ಇಲ್ಲ. ಸೊ ನೀವು ಕೂಡ ರೆಡಿಯಾಗಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಟು ಆಕ್ಸೆಸ್ ಮೋರ್ ಪೊಟೆನ್ಷಿಯಲ್ ಅರ್ನಿಂಗ್ ಆಪರ್ಚುನಿಟೀಸ್ ಕನ್ಫರ್ಮ್ ಯುವರ್ ಚಾಯ್ಸ್ ಫಾರ್ ಚಾನಲ್ ಇನ್ಸೆಟ್ ಶೇರಿಂಗ್ ಇನ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಇಲ್ಲಿ ಕನ್ಫರ್ಮ್ ಯುವರ್ ಚಾಯ್ಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡುವ ಇವಾಗ. ಆಯಿತಾ, ಇಲ್ಲೇನೋ ಕ್ಲಿಕ್ ಮಾಡ್ತೀನಿ. ಲೈಕ್ ಮಾಡಿದ್ರಾ? ಸುಮ್ಮನೆ ನೋಡ್ತಾ ಇದ್ದೀರಲ್ಲ, ಏನೋ ಈ ನಡುವೆ ತುಂಬ ಕಡಿಮೆ ಲೈಕ್ ಹೊಡಿತಾ ಇದ್ದೀರಾ, ಯಾಕೆ ಗೈಸ್? ಲೈಕ್ ಮಾಡಿ, ವಿಡಿಯೋ ಹೆಲ್ಪ್ ಆಗ್ತದೆ ಅಂತಾರೆ, ಲೈಕ್ ಮಾಡಿ ಆಯಿತಾ. ಸೊ ಆದಷ್ಟು ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಗೈಸ್. ನೋಡೋಣ ಈ ವಿಡಿಯೋಗೆ ಎಷ್ಟು ಲೈಕ್ ಮಾಡ್ತೀರಾ. ಈ ಕನ್ಫರ್ಮ್ ಯುವರ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೀವು ಕೂಡ ಕ್ಲಿಕ್ ಮಾಡಿ. ಆಮೇಲೆ ಬ್ರೌಸರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ನಿಮ್ಮದು YT ಸ್ಟುಡಿಯೋ ಓಪನ್ ಆಗಬೇಕು. ಇಲ್ಲಿ ನಾನು ಯೂಟ್ಯೂಬ್ ಚಾನಲ್ ಲಾಗಿನ್ ಆಗಿಲ್ಲ, ಅದಕ್ಕೋಸ್ಕರ ಇಮೇಲ್ ID ಬತ್ತದೆ. ಸೊ ನೀವು ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಆಗಿ, ನಾನು ಲಾಗಿನ್ ಆಗಿಬಿಡ್ತೀನಿ ಅಷ್ಟರಲ್ಲಿ. ಸೊ ಝೂಮ್ ಮಾಡಿದ್ಮೇಲೆ ಈ ಥರ ಬರುತ್ತೆ, ಸ್ಟ್ಯಾಂಡ್ ಔಟ್ ಟು ಅಡ್ವರ್ಟೈಸರ್ಸ್, ಬ್ರ್ಯಾಂಡ್ ಆ್ಯಂಡ್ ಥರ್ಡ್ ಪಾರ್ಟಿ ಪ್ಲ್ಯಾಟ್ಫಾರ್ಮ್ ಫಾರ್ ಆಪರ್ಚುನಿಟೀಸ್ ಟು ಅರ್ನ್ ಮೋರ್ ಅಂತ ಇದೆ. ಇಲ್ಲಿ ಒಂದು ಬಾಕ್ಸ್ ಟಿಕ್ ಆಗಿದೆ, ಅದು ಟಿಕ್ ಆಗೇ ಇರಲಿ. ಟಿಕ್ ಆದಮೇಲೆ ಇಲ್ಲಿ ಕನ್ಫರ್ಮ್ ಯುವರ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಅಷ್ಟೇ, ಇನ್ನೇನು ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನು ನೀವು ಮಾಡಿದ್ಮೇಲೆ ನಿಮ್ಮ ಒಂದು ಡೇಟಾ, ನಿಮ್ಮ ಚಾನಲ್ ಡೇಟಾ ಏನೇನು ನೋಡ್ತಾರೆ ಅಂತ ನಾನು 3 ಪಾಯಿಂಟ್ ಹೇಳಿದ್ದೀನಲ್ಲ, ಏನೇನು ನೋಡ್ತಾರೆ ಅಂತ ಅದು ಅವ್ರಿಗೆ ಶೇರ್ ಆಗುತ್ತೆ. ಅದರಿಂದ ನಿಮ್ಮ ಒಂದು ಚಾನಲ್ ರೆವಿನ್ಯೂವಿನ ಮೇಲೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಪ್ರಮೋಷನ್ಸ್ಗಳು ನಿಮಗೆ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಯೂಟ್ಯೂಬರ್ಸ್ಗಳು ಇದನ್ನು ಬೇಗ ಆನ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ. ನೋಡ್ರಪ್ಪ, ನಮ್ಮ ಲಕ್ಕಿಲಿ ಕೇಸಸ್ ಎಲ್ಲನೂ ವೀಡಿಯೋ ಮಾಡ್ತಾರೆ ಯೂಟ್ಯೂಬ್ ಬಗ್ಗೆ ಮಾಡಿರೋದನ್ನ, ಒಂದು ಸ್ವಲ್ಪ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಅವ್ರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ. ಏನು ನೋಡಿರ್ತಾರೆ ಗೈಸ್, ಸುಮ್ಮನೆ ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿರೋಲ್ಲ ಅಷ್ಟೇ. ಏನಂತೀರ ಅಲ್ವಾ?